ಒಂದು ದಿನ ಮೊದಲೇ ಜೆಡಿಎಸ್ ತನ್ನ ಪಾದಯಾತ್ರೆಗೆ ಅಂತ್ಯ ಹಾಡಿದೆ. 3 ದಿನದ ಪಾದಯಾತ್ರೆ ಇನ್ಫ್ಯಾಕ್ಟ್ ನಿನ್ನೆಯಿಂದ ಆರಂಭವಾಗಿತ್ತು. ಇವತ್ತು 2ನೇ ದಿನ ಕಣ್ಮಣಿಕೆ ಪೋಸ್ಟ್ ಬಳಿ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ಕೂಡ ಕ್ರಿಯೇಟ್ ಆಯಿತು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾದ್ರು. ಆದರೆ ಅದೆಲ್ಲವನ್ನೂ ಕೂಡ ತಳ್ಕೊಂಡು ಬ್ಯಾರಿಕೇಡ್ಗಳನ್ನು ತಳ್ಳಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನು ಮುಂದುವರಿಸಿದ್ರು. ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲಲ್ಲ, ನಾವು ಏನು ಪ್ಲಾನ್ ಮಾಡ್ಕೊಂಡಿದ್ದೀವೋ ಆ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಈಗ ಏಕಾಏಕಿ ಒಂದು ದಿನ ಮೊದಲೇ ಪಾದಯಾತ್ರೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಹಾಗೆ ಆಗಸ್ಟ್ 18ನೇ ತಾರೀಕು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರೆ, ಆಗಸ್ಟ್ 18ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರೆ, ಬಟ್ ನಾಳೆ ದಿನದ ಒಂದು ಪಾದಯಾತ್ರೆ ಏನಿತ್ತಲ್ಲ ಅದು ನಡೆಯಲ್ಲ, ಇವತ್ತಿಗೆ ಅದು ಅಂತ್ಯವಾಗಿದೆ ಅಂತ ಹೇಳಿದ್ರು. 18ನೇ ತಾರೀಕು ಫ್ರೀಡಂ ಪಾರ್ಕ್, ಫ್ರೀಡಂ 18ನೇ ತಾರೀಕು ಫ್ರೀಡಂ ಪಾರ್ಕ್, ಫ್ರೀಡಂ 500ಕ್ಕೂ ಹೆಚ್ಚು ದಿನ ಆಗಿದೆ. ಅವ್ರೇನಾರು ಇಲ್ಲಿ ಬಂದು ತಿರುಗಿ ನೋಡೋರು ಕಷ್ಟ ಸುಖ ವಿಚಾರಿಸಿದ್ರೆ ಇವತ್ತು ನಾವು ಈ ಪಾದಯಾತ್ರೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಈ ಪಾದಯಾತ್ರೆ ನಿರ್ಮಾಣ ಮಾಡಿದ್ದೇ ಈ ಪರಿಸ್ಥಿತಿ ಕಾಂಗ್ರೆಸ್ನವರು. ಹಾಗಾಗಿ ಇವತ್ತು ತಡೆಗಟ್ಟಿದ್ದಾರೆ. ಇಲ್ಲಿಂದ ನಾವೇನೋ ಸುಮ್ಮನೆ ಕೈ ಕಟ್ಕೊಂಡು, ಯಾಕೆಂದ್ರೆ ನಾವು ಇಲ್ಲಿ ನಾಟಕಗಳಾಡ್ಕೊಂಡು ಅವೆಲ್ಲ ನಮಗೆ ಬೇಡ. ನಮಗೆ ಇಲ್ಲಿವರೆಗೂ ನಿನ್ನೆ ಅವಕಾಶ ಇತ್ತು, ನಾವು ಚರ್ಚೆ ಮಾಡಿದ್ವು. ಇಲ್ಲಿಂದ ಮತ್ತೆ ನಾವು ಫ್ರೀಡಂ ಪಾರ್ಕ್ ಹೋಗ್ತೀವಿ ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡಿದ್ವು. ಆದರೆ ಇಲ್ಲಿ ನಮಗೆ ಇವತ್ತು ತಡೆದಿದ್ದಾರೆ. ಇದಕ್ಕಿಂತ ಮುಂಚೆನೂ ತಡೆಯುವಂಥ ಪ್ರಯತ್ನ ನಡೀತು, ತಾವು ನೋಡಿದಿರಿ. ನಾನು ಮತ್ತೆ ಯಾವುದೇ ರೀತಿಯಾದಂಥ ಡ್ರಾಮ್ಯಾಟಿಕ್ ಆಗಿ ನಾಟಕ ಮಾಡಿಕೊಂಡು ಇವೆಲ್ಲ ನಾನು ಮಾಡೋದಕ್ಕೆ ಸಿದ್ಧ ಇಲ್ಲ. ಇರಲಿ, 18ನೇ ತಾರೀಕು ಘೋಷಣೆ ಮಾಡಿದ್ದೇವೆ. ಅವತ್ತಿನ ದಿನ ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ಯಾರ ಪಟ್ಟಾಭಿಷೇಕವೂ ಮಾಡೋಕ್ಕಾಗಲ್ಲ. ನಾನು ದೇವೇಗೌಡರ ಕುಟುಂಬದಲ್ಲಿ ಅರ್ಜಿ ಹಾಕಿ ಹುಟ್ಟಿಲ್ಲ. ಏನೋ ಭಗವಂತ ನನಗಿಲ್ಲಿ ಜನ್ಮ ಕೊಟ್ಟವನೇ. ಹಂಗನ್ ಮಾತ್ರಕ್ಕೆ ನಾವು ಯಾವ ಥರ ಇವತ್ತು ನಾವು ರಾಜಕಾರಣದಲ್ಲಿ ಬಂದಿರತಕ್ಕಂಥ ಅಂಬೆಗಾಲು ಇಡ್ತಾ ಇರ್ತಕ್ಕಂಥ ಹುಡುಗರು, ನಾವು ಯಾವ ರೀತಿ ಜನರ ಕಷ್ಟಕ್ಕೆ ಸ್ಪಂದಿಸ್ತೀವಿ, ಯಾವ ರೀತಿ ರೈತರ ಸಂಕಷ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡು ಭಾಗಿಯಾಗ್ತೀವಿ, ಅದನ್ನು ಗುರುತಿಸಿ ಜನ ನಮ್ಗೆ ಅವಕಾಶ ಕೊಡೋದಿದ್ರೆ ಮುಂದೊಂದು ದಿನ ಅವ್ರ ಜೊತೆಲಿ ನಿಲ್ತೇನೆ. ಇಲ್ಲಿ ದೇವೇಗೌಡರು ಕುಟುಂಬದ ಸದಸ್ಯ ಹುಟ್ಟುಬಿಟ್ಟಿದ್ದೀನಿ, ಮೊಮ್ಮಗ ಯಾರ್ದೋ ಮಗ ಅನ್ನೋದಕ್ಕೆ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಇಷ್ಟು ದಿನ ಹೇಳ್ಕೊಂಬಂದ್ರಲ್ಲ ರಾಜ್ಯಾಧ್ಯಕ್ಷರು ಅಂತ, ನಾನು ಒಪ್ಕೊಂಡಿದ್ದೀನ? ನನಗೆ ಬೇಡ ಸ್ವಾಮಿ, ಯಾವ ಪಟ್ಟಾಭಿಷೇಕದ ಅವಶ್ಯಕತೆ ನನಗಿಲ್ಲ. ಜನರ ಹೃದಯದಲ್ಲಿ ಒಂದು ಸ್ಥಾನ ಬೇಕಿದೆ. ರೈತರು ಕಷ್ಟದಲ್ಲಿದ್ದಾರೆ. ಈ ಜಿಲ್ಲೆಯ ರೈತರು ನಮ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ. 4 ದಶಕಗಳಿಂದ ಸಾಕಷ್ಟು ಆಶೀರ್ವಾದ ಮಾಡಿದ್ದಾರೆ. ಅಂಥವ್ರ ಜೊತೆ ನಿಲ್ಲೋದು ನನ್ನ ಧರ್ಮ. ನಾನು ನಿಂತಿದ್ದೀನಿ. ಮಾತುಗಳು. ನಿಖಿಲ್ ಈಗ ಪಾದಯಾತ್ರೆ ಬಗ್ಗೆನೂ ಕೂಡ ಹೇಳಿದ್ರು. ಅಂದರೆ ಆಲ್ರೆಡಿ ಕಣ್ಮಣಿಕೆ ಪೋಸ್ಟ್ ಬಳಿ ಅವರನ್ನ ತಡೆದಿದ್ರು, ಬಟ್ ಅದನ್ನು ನುಗ್ಗಿ ಅವರು ಅದನ್ನು ಬ್ಯಾರಿಕೇಡ್ ತಳ್ಳಿ ಮತ್ತೆ ಮುಂದುವರೆದ್ರು, ಪಾದಯಾತ್ರೆಯನ್ನು ಕಂಟಿನ್ಯೂ ಮಾಡಿದ್ರು. ಮತ್ತೆ ಅಗೇನ್ ಪೊಲೀಸರು ಬಂದು ಅವರನ್ನು ತಡೆದಿದ್ದಾರೆ. ಸೊ ಇಲ್ಲಿಂದ ನಿಮಗೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ, ನೀವು ಹೋಗಬಾರ್ದು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಹೇಳಿದ್ರು. ಸೊ ಹಾಗಾಗಿ ನನಗೂ ಕೂಡ ಒಂದು ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾಳಿನ ಪಾದಯಾತ್ರೆಯನ್ನು ನಾವು ಮೊಟಕುಗೊಳಿಸಿದ್ದೀವಿ. ಇವತ್ತಿಗೆ ನಾವು ಇಲ್ಲಿ ಪಾದಯಾತ್ರೆಯನ್ನು ಅಂತ್ಯ ಮಾಡ್ತಾ ಇದ್ದೀವಿ. ಆದರೆ 18ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಸಮಾವೇಶ ಮಾಡೋದು, ಜೊತೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮ, ಅದನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ನಿಖಿಲ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.